ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರತಿಭಾ ವಿನಾಯಕ್. ನಾವು ಇವತ್ತು ಹಾಗಲಕಾಯಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡೀನಿ. ಸೊ ಹಾಗಲಕಾಯಿ ಎಲ್ಲ ತೊಳೆದಿಟ್ಕೊಂಡದೆಲ್ಲ ಒಳಗಿನ ತಿರುಳು ಬೀಜ ಎಲ್ಲ ತೆಗಿಬೇಕಾಗ್ತೈತಿ. ತೆಗೆದು ಉದ್ದುದ್ದಗೆ ಹೆಚ್ಕೋಬೇಕು. ನೋಡಿ ಕಟ್ ಮಾಡ್ಕೊಳತ್ತೆ ನಾನು. ಈ ಥರ ಉದ್ದುದ್ದಗೆ ತಳುವಾಗ ಹೆಚ್ಕೋಬೇಕು, ಅಂದರೆ ಕ್ರಿಸ್ಪಿ ಆಗ್ತಾವೆ ಫ್ರೈ ಮಾಡಿದ್ರೆ. ಡ್ರೈನ್ ಕೊಡತ್ತೇನೆ. ಉದ್ದುದ್ಗನ ಹೆಚ್ಕೋಬೇಕು. ಅವನ್ನ ರೌಂಡ್ ಹೆಚ್ಚಿದ್ರೂ ಬರ್ತೈತಿ, ರೌಂಡ್ ಹೆಚ್ಚಿದ್ರೂ ಟೇಸ್ಟಿ ಆಗ್ತಾವೆ. ನಿಮ್ಗೆ ಹೆಂಗೆ ಬೇಕಾ ಹಂಗೆ ಮಾಡ್ಕೋಬೋದು. ನಾವು ಉದ್ದುದ್ದನ ಹೆಚ್ಕೊಳತ್ತೇನೆ. ಅಂದ್ರೆ ಫಿಂಗರ್ ಚಿಪ್ಸ್ ಮಾಡ್ತಾರಲ್ಲ ಆ ರೀತಿ. ಹಾಗೆ ಎಣ್ಣೆ ಕಾಯಿ ಎಲ್ಲ ಹೆಚ್ಕೊಂಡಾತು. ಎಣ್ಣೆ ಕಾಯಾಗಿ ಇಟ್ಕೊಂಡೆ. ನೋಡ್ರಿ ಹೆಂಗೆ ಇಷ್ಟೆಲ್ಲ ಉದ್ದುದ್ಗನ ಹೆಚ್ಕೊಂಡೇನಿ. ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಹೆಚ್ಕೊಂಡಿದ್ದಾವೆ. ಸೊ ಎಣ್ಣೆ ಕಾಯ್ದೈತಿ. ಇವಾಗ ಫ್ರೈ ಮಾಡೋಕೆ ಹಾಕೊಳ್ಳೋಣ. ಅದಕ್ಕೇನು ಮಿಕ್ಸ್ ಮಾಡೋದಿಲ್ಲ, ಜಸ್ಟ್ ಅವೆಲ್ಲ ಸ್ವಲ್ಪ ಒಣ ಅರ್ಬಿಲಿಂದ ಒರೆಸ್ಕೋಬೇಕಾಗ್ತದೆ. ಒರೆಸ್ಕೊಂಡು ಹಾಕಬೇಕಿಲ್ಲ ಅಂದ್ರೆ ನೀರಿನ ಅಂಶ ಇತ್ತಂದ್ರೆ ಎಣ್ಣೆ ಒಳಗಿನ ಸಿಡಿತೈತಿ. ಫ್ರೈ ಮಾಡ್ಕೊಳತ್ತೀನಿ. ಸ್ವಲ್ಪ ಕೆಂಪಗೆ ಆಗೋ ಹಂಗೆ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿ ಆಗ್ತಾವೆ ಅವಾಗ. ಇಲ್ಲಾಂದ್ರೆ ಮೆತ್ತಗೆ ಉಳ್ಕೊಂಡು ಬಿಡ್ತಾವೆ. ತಿನ್ನೋಕ್ಕೂ ಚಲೋ ಅನ್ಸಂಗಿಲ್ಲ. ಆಮೇಲೆ ಎಣ್ಣೆ ಇರ್ತೈತಲ್ಲ, ಕಿಚಿ ಅಂದಂಗೆ ಅನಿಸ್ತೈತಿ. ಇಷ್ಟು ಕೆಂಪಗಂತೂ ಹಾಕ್ಬೇಕು. ಇಷ್ಟು ಕೆಂಪು ಕರ್ಕೋಬೇಕು. ಸೊ ಈ ಫ್ರೈ ಆಗ್ಯಾವ, ತಕ್ಕೋತೇನೆ ನಾನು. ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡೀನಿ, ಯಾಕಂದರೆ ಎಣ್ಣೆ ಹಿಡ್ಕೊಂಡ್ರೆ ಅದು ಟಿಶ್ಯೂ ಪೇಪರ್ ಒಳಗೆ ಹಿಡ್ಕೊಂಡ್ಬಿಡ್ತೈತಿ. ಹಾಗಲಕಾಯಿ ಒಳಗೆ ಉಳ್ಕೊಳ್ಳೋದಿಲ್ಲ. ಉಳಿದಿದ್ದು ಎಲ್ಲ ಹಾಗಲಕಾಯಿನೂ ಫ್ರೈ ಮಾಡ್ಕೊಳ್ಳೋದು. ಇಷ್ಟು ಫ್ರೈ ಮಾಡೋಕೆ ಹಾಕ್ಕೊಂಡೆ. ತನ್ನ ಕಡೆ ಫ್ರೈ ಆಗ್ತಾ ಇರ್ತಾವೆ. ನಾವು ಅಷ್ಟೊಂದು ಇದಕ್ಕೆ ಮಸಾಲ ಕಲಿಸ್ಕೊಳ್ಳೋಣ. ಯಾಕೆ ಊಟ ಟೈಮ್ ಆಗೈತಿ. ನಮ್ಮ ಮನೆಯವ್ರು ಊಟ ಮಾಡೋಕ್ಕೆ ರೆಡಿ ಹಾಕ್ಕೊಳತ್ತಿದ್ರು. ಹಾಗಾಗಿ ಕಾಯೆಲ್ಲ ಮಸಾಲ ಮಿಕ್ಸ್ ಮಾಡಿ ಕೊಡೋಣ ಅಂಥೇಳಿ. ಇದಕ್ಕೇನು ಭಾಳ ಮಸಾಲ ಏನು ಹಾಕೋಂಗಿಲ್ಲ. ಜಸ್ಟ್ ಖಾರದ ಪುಡಿ, ಉಪ್ಪು, ಹಂಗೆ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು. ಇಷ್ಟೇ ಇದಕ್ಕೆ ಬೇಕಾಗಿದ್ದು ಮಸಾಲ. ಇಷ್ಟು ಹಾಕಿ ಮೂರನ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಇರ್ತಾವೆ. ಮಾಡಿ ತಿನ್ನೋಡ್ರಿ ಹೆಂಗೈತಿ ರೆಸಿಪಿ ಅಂಥೇಳಿ. ನಾವು ಊಟದ ಸಲುವಾಗಿ ಚಪಾತಿ, ಶಿಕರಣಿ, ಮಡಕೆ ಕಾಳು ಪಲ್ಯ, ಹಾಗಲಕಾಯಿ ಫ್ರೈ ಇಷ್ಟು ಮಾಡ್ಕೊಂಡಿದ್ವಿ. ನನ್ನ ಮಗ ಹಾಗಲಕಾಯಿ ತಿನ್ನೋದಿಲ್ಲ. ಅವ್ನ ಸಲುವಾಗಿ ಆಲೂಗಡ್ಡಿನ ಫಿಂಗರ್ ಚಿಪ್ಸ್ ಮಾಡಿ ಕೊಟ್ಟೆ ನಾನು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.